ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2024-25ನೇ ಸಾಲಿನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅದರ ಜೊತೆಗೆ ಹೊಸದಾಗಿ ಅಡ್ಮಿಷನ್ ಆಗಿರ್ತಕ್ಕಂಥ PUC ವಿದ್ಯಾರ್ಥಿಗಳು, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, GTTC ಇರ್ಬೋದು, ಹಾಗೆ ಡಿಗ್ರಿ ವಿದ್ಯಾರ್ಥಿಗಳು ಇರ್ಬೋದು. ಸೊ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಈಗ ಹೊಸದಾಗಿ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಯಾವಾಗ ಕರೀತಾರೆ ಮತ್ತು ಅರ್ಜಿ ಸಲ್ಲಿಕೆಗೆ ಬೇರೆ ವೆಬ್ಸೈಟ್ ಇರುತ್ತೋ ಅಥವಾ ಇದೇ ವೆಬ್ಸೈಟ್ನಲ್ಲಿ ಇರುತ್ತೋ ಏನಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ 24-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅರ್ಜಿನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾವುದೇ ಕೆಟಗರಿ ವಿದ್ಯಾರ್ಥಿಗಳು, ಸಮಾಜ ಕಲ್ಯಾಣ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮಂಡಳಿ ಇರ್ಬೋದು, ಕಾಲೇಜ್ ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಈಗ 2024-25ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಕೂಡ ಅರ್ಜಿ ಕೂಡ ಓಪನ್ ಆಗಿಲ್ಲ. ಅರ್ಜಿ ಸಲ್ಲಿಕೆ ಆದ ನಂತರ ನೀವೇನಪ್ಪ ಅಂದರೆ ನಿಮಗೆ ವೆಬ್ಸೈಟ್ ಲಿಂಕ್ ಕೂಡ ಬೇರೆದು ಬರುತ್ತೆ, ಅಲ್ಲಿ ಹೋಗಿ ಅರ್ಜಿನ ಕೂಡ ಟಿಕ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಏನಪ್ಪ ಅಂದರೆ ಅರ್ಜಿನ ಹಾಕೋಕ್ಕಿಂತ ಮುಂಚೆ ನೀವು ಒಂದು ಅಕೌಂಟ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇದೇ ವೆಬ್ಸೈಟ್ನಲ್ಲಿ. ಸೊ ಅರ್ಜಿನ ಯಾವಾಗ ಕರೀತಾರೆ ಏನಂತ ಕೇಳ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಅರ್ಜಿನ ಈಗ ಜುಲೈ 2nd ವೀಕ್ನಲ್ಲಿ ಕರೆಯೋ ಚಾನ್ಸಸ್ ತುಂಬಾ ಇದೆ. ಯಾಕೆಂದರೆ ಆಲ್ರೆಡಿ ಅಡ್ಮಿಷನ್ ಪ್ರೊಸೆಸ್ಗಳು ಇನ್ನೂ ನಡೀತಾ ಇದ್ದಾವೆ, ಇನ್ನೂ ಕೂಡ ಮುಗಿದಿಲ್ಲ. ಸೊ ಹಾಗಾಗಿ ಜುಲೈ 2nd ವೀಕ್ನಲ್ಲಿ ಏನಪ್ಪ ಅಂದರೆ ಹೊಸದಾಗಿ ಅರ್ಜಿನ ಕೂಡ ಕರೀತಾರೆ. ಅರ್ಜಿ ಕರೆಯೋಕ್ಕಿಂತ ಮುಂಚೆ ನೀವಂದರೆ ಒಂದು ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಒಂದು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಏನೇನು ಮ್ಯಾಂಡೇಟ್ರಿ ಅಂದರೆ ನಿಮಗೆ ಆಧಾರ್ ಕಾರ್ಡು, ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರು, ಸೊ ಇವೆರಡು ಕಡ್ಡಾಯ ಬೇಕಾಗುತ್ತೆ. ಸೊ ಈ ಕೂಡಲೇ ಏನಂದರೆ ಮೊಬೈಲ್ ನಂಬರು ಯಾರ್ದಿಲ್ಲ ಅವ್ರದ್ದೊಂದು ಹೊಸ ಮೊಬೈಲ್ ನಂಬರ್ ಅದು ತೊಗೊಳ್ಳಿ. ಮತ್ತು ನಿಮ್ಮ ಆಧಾರ್ ನಂಬರ್ಗೆ ಯಾವ್ದು ಲಿಂಕ್ ಇದೆ ಅದೇ ನಂಬರನ್ನು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಕಂಟಿನ್ಯೂಸ್ಲಿ ಅದೇ ಯೂಸ್ ಆಗುತ್ತೆ. ಸೊ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡಬೇಡಿ. ಸೊ ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ, ಹಾಗೆ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಇರಬೇಕಾಗುತ್ತೆ. ಸೊ ಆ ಥರ ನೋಡ್ಕೋಬೇಕಾಗತ್ತೆ ನೀವು. ಮತ್ತು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಸೇಮ್ ಇರಬೇಕಾಗತ್ತೆ. ಸೊ ಯಾಕಂದರೆ ಮುಂದೆ ಅದೇ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರುತ್ತೆ. ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ಕೂಡ ನಮೂದು ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ಆಧಾರ್ನಲ್ಲಿರೋ ಹಾಗೆ ಹೆಸರನ್ನು ಕೂಡ ನಮೂದಿಸಬೇಕು. ನಿಮ್ಮ ಜೆಂಡರ್ ಯಾವುದು, ಮೇಲು, ಫಿಮೇಲು, ಟ್ರಾನ್ಸ್ಜೆಂಡರನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಕಾಂತಾರ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿಕೊಂಡು ಟಿಕ್ ಮಾಡಿಕೊಂಡು ನನ್ನ ಕನ್ಸೆಂಟ್ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶಕ್ಕೆ ಆಧಾರ್ನಲ್ಲಿರ್ತಕ್ಕಂಥ ಎಲ್ಲ ಡೇಟನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಾನು ಸಂಪೂರ್ಣ ಒಪ್ಪಿಗೆ ಅಂತೇಳಿ ಪ್ರಮಾಣೀಕರಿಸಿ ನಂತರ ಏನಪ್ಪ ಅಂದರೆ ಸೊ ಇಲ್ಲಿ ಮುಂದುವರಿಸಿ ಟಿಕ್ ಮಾಡ್ಕೊಂಡ ತಕ್ಷಣ ನಿಮಗೇನೆಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು SSP ID ಅಂತ ಬರುತ್ತೆ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ID ಅಂತ ಬರುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಪಾಸ್ವರ್ಡ್ ಕೂಡ ಬರುತ್ತೆ. ಆ ಪಾಸ್ವರ್ಡ್ನ ಟೆಂಪ್ರರಿ ಇರುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಂಡು ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ಏನಪ್ಪ ಅಂದರೆ ಅದೇ ಪರ್ಮನೆಂಟ್ ಪಾಸ್ವರ್ಡ್ ಆಗುತ್ತೆ. ಹಾಗೆ ಮೊಬೈಲ್ ನಂಬರ್ಗೆ ಕೂಡ ಒಂದು OTP ಬರುತ್ತೆ. ಸೊ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಬಂದಂಥ OTPನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಿದರೆ ನಿಮಗೆ ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ. ನಂತರ ಅಕೌಂಟ್ನ ನೀವು ಎಂಟ್ರಿ ಮಾಡ್ಕೊಂಡ ತಕ್ಷಣ ನಿಮಗೆ ಏನಪ್ಪ ಅಂದರೆ 5 ಸ್ಟೆಪ್ಸ್ಗಳು ಬರ್ತಾ ಹೋಗುತ್ತೆ. ನೀವು ಅರ್ಜಿನ ಕೂಡ ಸಲ್ಲಿಸಬೇಕಾಗಿತ್ತಂದರೆ ಸೊ ಕಡ್ಡಾಯವಾಗಿ ನಿಮಗೆ 5 ಸ್ಟೆಪ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ಸಪ್ರೇಟಾಗಿರ್ತಕ್ಕಂಥ ಒಂದು ಲಿಂಕ್ನು ಕೂಡ ಬಿಡ್ತಾರೆ. 5 ಸ್ಟೆಪ್ನಲ್ಲಿ ನೀವು ಎಲ್ಲ ಡೀಟೇಲ್ಸ್ನ ಕೂಡ ಫಿಕ್ಸ್ ಮಾಡಿಕೊಂಡು ಡೇಟಾನ ಎಂಟ್ರಿ ಮಾಡಿಕೊಂಡು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಯಾರ್ದಿಲ್ಲ ಅವ್ರದ್ದೇನು ಮಾಡ್ಕೊಳ್ಳಿ, ಈಗ ಒಂದು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಆನ್ಲೈನಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. 5 ವರ್ಷ ವ್ಯಾಲಿಡಿಟಿ ಇರುವಂಥ ಒಂದು ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಏನಪ್ಪ ಅಂದರೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಕೂಡ ಏನಂದರೆ ರಿಜಿಸ್ಟರ್ ನಂಬರ್ ಡೀಟೇಲ್ಸ್ಗಳು ಎಲ್ಲನೂ ಕರೆಕ್ಟಾಗಿದ್ದಾವೆ. ಆಮೇಲೆ ಆಧಾರ್ ನಂಬರ್ನಲ್ಲಿ SSLC ಹೆಸರು, ಆಧಾರ್ ನಂಬರ್ ಹೆಸರು ಎರಡೂ ಕೂಡ ಸೇಮ್ ಇದ್ದಾವೆ ಇಲ್ಲ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಗ ತಿದ್ದುಪಡಿ ಮಾಡಿಸ್ಕೊಂಡು ಕರೆಕ್ಷನ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಮುಂದೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದ್ರ ಜೊತೆಗೆ ಆಧಾರ್ ನಂಬರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋ ಥರ NPCI ಮ್ಯಾಪಿಂಗು ಮತ್ತು ಸೀಡಿಂಗ್, ಆಧಾರ್ ಸೀಡಿಂಗು ನೇಮ್ ಮ್ಯಾಚಿಂಗ್ ಇರೋ ಥರ ಮಾಡಿಕೊಂಡ್ರೆ ಸಾಕು. ಸೊ ನಿಮಗೆ ಯಾವುದೇ ಕಾರಣ ಕೂಡ ಮಿಸ್ ಆಗದೆ ಎಲ್ಲ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿ ಹೊಸ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.